ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣ, ದಾವಣಗೆರೆಯಲ್ಲಿ ಪತ್ತೆಯಾದ ಆರೋಪಿ. ಕಿಮ್ಸ್ ಆಸ್ಪತ್ರೆಯಲ್ಲಿ ಗಿರೀಶ್ ಅಲಿಯಾಸ್ ವಿಶ್ವನಿಗೆ ಚಿಕಿತ್ಸೆ. ಪ್ರಬುದ್ಧ ಅನುಮಾನಾಸ್ಪದ ಸಾವು ಕೇಸ್, 3 ಡೆತ್ ನೋಟ್ನಿಂದಾಗಿ ಪೊಲೀಸರಿಗೂ ತನಿಖೆಯ ಸವಾಲು. ಸಿಸಿಟಿವಿಯಲ್ಲಿ ಇದುವರೆಗೆ ಸಿಕ್ಕಿಲ್ಲ ಯಾವುದೇ ಸುಳಿವು. ಪ್ರಬುದ್ಧ ಕೇಸ್ನ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಮೊಬೈಲ್ ಸೀಸ್ ಮಾಡಿ ತನಿಖೆ ಮುಂದುವರಿಕೆ. ಘಟನೆಯ ಅಸಲಿಯತ್ತು ಮೊಬೈಲ್ನಲ್ಲಿ ಅಡಗಿದೆಯಾ ಅನ್ನೋ ಪ್ರಶ್ನೆ. ನಿನ್ನೆ ಮಧ್ಯಂತರ ಜಾಮೀನು, ಇವತ್ತು ಮಧ್ಯಾಹ್ನ ಮತ್ತೆ ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ. ಹೊಳೆನರಸೀಪುರ ಕೇಸ್ನಲ್ಲಿ ಮಾಜಿ ಸಚಿವರಿಗೆ ಸಿಗತ್ತಾ ರಿಲೀಫ್? ರೆಗ್ಯುಲರ್ ಬೇಲ್ ಸಿಗದಿದ್ರೆ ಎಚ್ ಡಿ ರೇವಣ್ಣಗೆ ಮತ್ತೆ ಬಂಧನದ ಭೀತಿ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಇವತ್ತಿಗೆ 21 ದಿನ. ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಆಡ್ತಿದ್ದಾರೆ ಕಣ್ಣಾಮುಚ್ಚಾಲೆ ಆಟ. ಆರೋಪಿ ಮೇಲಿರೋ 4 ಕೇಸ್ನ ತನಿಖೆ ಮುಗಿತಾ ಬಂದ್ರು. ಹಾಸನ ಸಂಸದ ಮಾತ್ರ ಇನ್ನೂ ನಾಪತ್ತೆ. ಕೆಂಗೇರಿಯಲ್ಲಿ ಮನೆ ಮಾಲಕಿ ದಿವ್ಯಾ ಹತ್ಯೆ ಕೇಸ್, ಆರೋಪಿ ಮೋನಿಕಾ ಅರೆಸ್ಟ್ ಬೆನ್ನಲ್ಲೇ ಬಾಯ್ ಫ್ರೆಂಡ್ ನಾಪತ್ತೆ. ಕೊಲೆ ಕೇಸ್ನಲ್ಲಿ ಆತನ ಪಾತ್ರದ ಬಗ್ಗೆ ತನಿಖೆ ಕೈಗೊಂಡಿರೋ ಪೊಲೀಸರು. ಬೆಳಗ್ಗೆ ಹೇಳ್ತಾ ಇದ್ದಂತೆ ಬೆಂಗಳೂರಿಗರಿಗೆ ಮಳೆಯ ದರ್ಶನ. ಈಗಲೂ ಮುಂದುವರೆದ ಮೋಡ ಕವಿದ ವಾತಾವರಣ. ಮುಂದಿನ 3 ದಿನ ಭಾರೀ ಮಳೆಯ ಎಚ್ಚರಿಕೆ. ಮೇ 20ರವರೆಗೆ ಮೈಸೂರು, ಬೆಂಗಳೂರಿಗೆ ಆರೆಂಜ್ ಅಲರ್ಟ್. ಚಿಕ್ಕಮಗಳೂರು, ಚಿಕ್ಕೋಡಿ, ರಾಯಚೂರಿನಲ್ಲಿ ವರುಣನ ಅವಾಂತರ. ಚಿಕ್ಕೋಡಿಯಲ್ಲಿ ಸಿಡಿಲು ಬಡಿದು ಸುಟ್ಟ ತೆಂಗಿನ ಮರ. ರಾಯಚೂರಲ್ಲಿ ಮಳೆ ನೀರಲ್ಲಿ ವಾಹನ ಸವಾರರ ಪರದಾಟ. ಮಾನ್ಸೂನ್ ಅಬ್ಬರಿಸುವ ಮುನ್ನ ಮಳೆಗೆ ತಯಾರಿ ಮಾಡಿಕೊಂಡ ಬಿಬಿಎಂಪಿ. ಅನಾಹುತಗಳನ್ನು ತಡೆಯಲು ಪ್ರತಿ ವಾರ್ಡ್ಗೆ 30 ಲಕ್ಷ ಮೀಸಲು. ಬ್ರ್ಯಾಂಡ್ ಬೆಂಗಳೂರಿನ ಮಾನ ಕಾಪಾಡಲು ಸಿದ್ಧ ಅಂತಿರೋ ಪಾಲಿಕೆ. ಕಲಬುರಗಿಯ ತನಿಷ್ಕ್ ಜ್ಯುವೆಲರಿಯಲ್ಲಿ ಬಂಗಾರದ ಬಳೆ ಕಳ್ಳತನ. ಗ್ರಾಹಕರ ಸೋಗಲ್ಲಿ ಕೈ ಚಳಕ ತೋರಿದ ಮಹಿಳೆಯರು. 2 ಬುರ್ಕಾದಾರಿ ಮಹಿಳೆಯರಿಂದ ಕೃತ್ಯ, ಸಿಸಿಟಿವಿಯಲ್ಲಿ ಸೆರೆ. ಜೈಲಿನಿಂದ ಹೊರಬಂದರೂ ಫ್ಯಾಮಿಲಿ ಭೇಟಿ ಮಾಡದ ಎಚ್ ಡಿ ರೇವಣ್ಣ. ಪತ್ನಿ ಭವಾನಿ ಮತ್ತು ಮಗ ಸೂರಜ್ರ ಮುಖ ನೋಡದ ಶಾಸಕ. ಜೈಲಿಗೆ ಹೋಗಲು ಭವಾನಿ ಪರೋಕ್ಷ ಕಾರಣ ಅಂತ ಸಿಟ್ಟಾಗಿದ್ದಾರ ಮಾಜಿ ಸಚಿವ. ಪೆನ್ ಡ್ರೈವ್ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡ ಮೇಲೆ ಎಸ್ಐಟಿ ಕಣ್ಣು. ಹೊಳೆನರಸೀಪುರ ಕೇಸ್ನಲ್ಲಿ ಎಸ್ಐಟಿ ಕಸ್ಟಡಿಗೆ ಪಡೆಯೋ ಸಾಧ್ಯತೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಕೇಳಲು ತಯಾರಿ. ಆಪ್ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಲಿವಾಲ್ ಮೇಲೆ ಹಲ್ಲೆ ಕೇಸ್. ದೆಹಲಿ ಪೊಲೀಸರಿಗೆ 7 ಪುಟದ ದೂರು ಕೊಟ್ಟ ಸ್ವಾತಿ. ಸಿಎಂ ಕೇಜ್ರಿವಾಲ್ ಆಪ್ತ ವಿಭವ್ ಕುಮಾರ್ ಮೇಲೆ ಎಫ್ಐಆರ್. ನನ್ನ ಪತಿ ಕಾರ್ತಿಕ್ ಕುಮಾರ್, ಬಾಲಿವುಡ್ ನಟ ಶಾರೂಕ್, ನಿರ್ಮಾಪಕ ಕರಣ್ ಜೋಹರ್ ಗೇಗಳು. ಲಂಡನ್ಗೆ ಹೋದಾಗ ಸಲಿಂಗಿಗಳಂತೆ ಡ್ರೆಸ್ ಮಾಡಿಕೊಂಡು ಓಡಾಡ್ತಿದ್ದಾರೆ. ತಮಿಳು ಗಾಯಕಿ ಸುಚಿತ್ರಾ ಸ್ಫೋಟಕ ಹೇಳಿಕೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಖರೀದಿ ಬಗ್ಗೆ ಎಚ್ಚರ. ಆನ್ಲೈನ್ ಟಿಕೆಟ್ ಇದೆ ಅಂತ ಹೇಳಿ ಹಣ ಪಡೆದು ವಂಚನೆ. ಬರೋಬ್ಬರಿ 2,90,000 ಕಳಕೊಂಡ ವ್ಯಕ್ತಿ. ಕಳಪೆ ಆಹಾರ ಸೇವಿಸಿ ವ್ಯಕ್ತಿ ಅಸ್ವಸ್ಥ ಕೇಸ್. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯಕ್ಕೂ ಮುನ್ನ ಬಿಗ್ ಶಾಕ್. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ನೋಟಿಸ್. ಉಗುಳೋದಕ್ಕೆ ಅಂತ ಕಿಟಕಿಯಿಂದ ತಲೆ ಹೊರ ಹಾಕಿದ ಮಹಿಳೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕಿಟಕಿಯಲ್ಲೇ ತಲೆ ಸಿಲುಕಿ ಪರದಾಟ. ಅರ್ಧ ಗಂಟೆ ಕಷ್ಟಪಟ್ಟ ನಂತರ ಮಹಿಳೆಯ ರಕ್ಷಣೆ.
2.5 ದಶಕದ ಬಳಿಕ ಮತ್ತೆ ಉಪ್ಪಿ ಹಳೆ ಮ್ಯಾಜಿಕ್ ಪ್ರೇಕ್ಷಕರೆದುರು. ಉಪೇಂದ್ರ ನಟಿಸಿದ ಎ ಚಿತ್ರ ರಿಲೀಸ್. 150 ಥಿಯೇಟರ್ಗಳಲ್ಲಿ ಮರು ಬಿಡುಗಡೆ. ಪಟಾಕಿ ಸಿಡಿಸಿ ರಿಯಲ್ ಸ್ಟಾರ್ ಫ್ಯಾನ್ ಸಂಭ್ರಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.